ರಾಯಚೂರು ಜಿಲ್ಲೆಯ ಮಾನ್ವಿ ತಹಸೀಲ್ ಕಚೇರಿಯಲ್ಲಿ ಇತ್ತೀಚೆಗೆ ಬಾಬು ಜಗಜೀವನ್ ರಾಮ್ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಆಚರಣೆಗಳ ಪೂರ್ವಭಾವಿ ಸಭೆ ನಡೆದಿತ್ತು. ಈ ಸಭೆಯಲ್ಲಿ ಜಯಂತಿಗಳನ್ನ ಕೇವಲ ಔಪಚಾರಿಕವಾಗಿ ಆಚರಿಸುವುದನ್ನು ವಿರೋಧಿಸಿದ ಮುಖಂಡರು ಅಧಿಕಾರಿಗಳು ಕಡ್ಡಾಯವಾಗಿ ಭಾಗವಹಿಸುವಂತೆ ಒತ್ತಾಯಿಸಿದ್ದು, ಸಭೆಯಲ್ಲಿ ಮಾತನಾಡಿದ ಮುಖಂಡರು ಅಂಬೇಡ್ಕರ್ ಸರ್ಕಲ್ ಸುತ್ತಮುತ್ತಲಿನ ಪ್ರದೇಶವು ಗಲೀಜುಮಯವಾಗಿದೆ ಎಂದು ವಿಷಾದ ವ್ಯಕ್ತಪಡಿಸಿದ್ದಾರೆ ಮತ್ತು ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕೆಂದು ಆಗ್ರಹಿಸಿದ್ದು, ಅಲ್ಲದೆ ಮಾನ್ವಿ ತಾಲೂಕಿನ ಅಮರೇಶ ಕ್ಯಾಂಪ್ ಮತ್ತು ಕೊಟ್ಟೇನಕಲ್ ಗ್ರಾಮಗಳ ಬಳಿ ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪಿಸುವಂತೆ ಮನವಿ ಕೂಡ ಸಲ್ಲಿಸಿದ್ದಾರೆ. ಈ ಕುರಿತು ಕ್ರಮ ಕೈಗೊಳ್ಳುವಂತೆ ತಹಶೀಲ್ದಾರ್ ಭೀಮರಾಯ್ ಅವರಿಗೆ ಮನವಿ ಮಾಡಲಾಗಿದ್ದು, ಅಧಿಕಾರಿಗಳು ಜಯಂತಿ ಕಾರ್ಯಕ್ರಮಗಳಲ್ಲಿ ಕಡ್ಡಾಯವಾಗಿ ಹಾಜರಾಗಿರಬೇಕು ಮತ್ತು ಕಾರ್ಯಕ್ರಮಗಳನ್ನು ಅರ್ಥಪೂರ್ಣವಾಗಿ ಆಚರಿಸಬೇಕು ಎಂದು ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಜಯಂತಿ ಆಚರಣೆಗಳಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಕಂಡುಬಂದರೆ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ಕೂಡ ನೀಡಲಾಗಿದೆ. ಶಿವರಾಜ್ ಉಮಳಿ ಹೊಸೂರ್ ಮಾತನಾಡಿ, ಅಂಬೇಡ್ಕರ್ ಮೂರ್ತಿಯನ್ನ ಜಯಂತಿ ಆಚರಣೆಯೊಳಗೆ ಪ್ರತಿಷ್ಠಾಪಿಸಬೇಕು, ಇಲ್ಲದಿದ್ದರೆ ಜಯಂತಿ ಕಾರ್ಯಕ್ರಮದಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ಕೂಡ ನೀಡಿದ್ದು, ಈ ಸಭೆಯಲ್ಲಿ ವಿವಿಧ ಸಂಘಟನೆಗಳು, ಮುಖಂಡರು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು. ಇಲ್ಲಿ ಸೇರಿರ್ತಕ್ಕಂಥ ತಾಲೂಕು ಅಧಿಕಾರಿಗಳ ತಂಡದ ನೇತೃತ್ವದಲ್ಲಿ ಈಗ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸಭೆಗೆ ಕಾರ್ಯಕ್ರಮ. ನಮ್ಮ ರಾಷ್ಟ್ರ ನಾಯಕರು, ಎಲ್ಲ ಸಮಾಜದ ರಾಷ್ಟ್ರ ನಾಯಕರುಗಳನ್ನು ಆ ರೋಡಿನ ಅಧಿಕಾರಿಗಳು ಬೇಗ ಬಿಟ್ಟು ಹೆಲಿಕಾಪ್ಟರ್ ತಗೊಂಡು ಕಿಕ್ ಬಿಡಾಕಿರ್ತಾರೆ. ಹೆಲಿಕಾಪ್ಟರ್ ಈಗ ತಾವು ತಾಲೂಕು ತಂಡ ಅಧಿಕಾರಿಗಳು ನಮ್ಮ ಗಮನಕ್ಕೆ ನನಗೆ ಗೊತ್ತಿದ್ದಂಗೆ ಒಂದು ಹಿರೇಪಟ್ಟಣದಲ್ಲಿ ಒಂದು 10,000 ಲೆಕ್ಕ ಕೊಟ್ಟು ಕೂಡ ತಾವು ಯಾವುದೇ ಕ್ರಮ ಜರುಗಿಸಿಲ್ಲ. ಕಾಟಾಚಾರಕ ಇದು ಮಾಡಿದ್ರೆ ಒಬ್ಬ ರಾಷ್ಟ್ರ ನಾಯಕರ ಬಗ್ಗೆ ನಾವು ದಯವಿಟ್ಟು ಅವ್ರ ಬಗ್ಗೆ ಹಚ್ಕೊಳ್ಬೇಕು. ನಾವು ಅಂಬೇಡ್ಕರ್ ಅಂತ ಎಲ್ಲ ನಾಯಕರುಗಳ ಬಗ್ಗೆ ಹೇಳ್ತೀವಿ. ಜೊತೆಯಲ್ಲಿ ಇಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಮಾನ್ವಿಯಲ್ಲಿದೆ, ಅಲ್ಲಿ ಏನಿದೆ ಗೊತ್ತಾಗ ಎಲ್ಲ ಅಕ್ರಮ ದಂಧೆಗಳ ಒಂದು ಇದು ಕೂಡ ಆಗಿರುವಂಥ ಥರ ಆಗಿದೆ. CC ಕ್ಯಾಮ್ರಾ ಇಲ್ಲ, ಲೈಟ್ ವ್ಯವಸ್ಥೆ ಇಲ್ಲ, ಅಥವಾ ಏನಾರ ಬೇರೆ ಕುಡಿ ನೀರಿಂದಿಲ್ಲ, ಅಥವಾ ಯಾವ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಪಾರ್ಕಿಂಗು ಗಾರ್ಡನ್ನು ಮಾಡಿಕೊಳ್ಳೋಕ್ಕೆ ಜಾಗ ಕೊಡಿದ್ದೇವೆ. ಯಾಕಂದರೆ ಅಧಿಕಾರಿಗಳು ಇಷ್ಟೊಂದು ಬೇಜವಾಬ್ದಾರಿ ಯಾರು ಕೂಡ ಇಷ್ಟೊಂದು ವರ್ತನೆ ಮಾಡಬಾರ್ದು. ದಯವಿಟ್ಟು ತಮ್ಮ ಕೆಲಸಗಳನ್ನು ತಾವು ಆದಷ್ಟು ಮನಸ್ಸಿಗೆ ತೊಗೊಂಡು ಇಂಟ್ರೆಸ್ಟ್ ಆಗಿ ಮಾಡಿ ತಮ್ಮ ಅವಧಿಯಲ್ಲಿ ಇಂಥವ್ರು ಮಾಡಿದ್ರಪ್ಪ ಅಂತನ್ನೋದು ಕೂಡ ಒಂದು ಸದಾಕಾಲ ತಮ್ಮ ಹೆಸರು ಸರ್ವಣೆಯಾಗಿ ನಾವೆಲ್ಲ ಕೊಂಡಾಡ್ತೀವಿ ಅಧಿಕಾರಿಗಳು ಅಂತಂದು ಹೇಳೋದ್ರ ಮುಖಾಂತರ ಇದು ಅಮರೇಶ ಕ್ಯಾಂಪಲ್ಲಿ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತನ ನೆರವೇರಿಸಿದ್ರೆ ಅದರ ಬಗ್ಗೆ ನಾವು ಏನು ಗಮನಿಸಿದ್ವಿ ಒಂದು ವಿಷಯ ಮಾತ್ರಬಾರದು. ಬಟ್ ಇದು ಯಾಕಂದ್ರೆ ಜಯಂತಿ ಇರೋದ್ರಿಂದ ಅದು ಅನಿವಾರ್ಯವಾಗಿ ಆಗಿದೆ ಮಾತಾಡೋದು. ನೀರ್ಮಾನ್ಯ ಅಲ್ಲಿ ರೈತರಿಂದ ಬರ್ತಿರ್ಬೇಕಾದ್ರೆ ಒಂದು 4-5 ಕಡೆ ಬರೀತಾರೆ, ಅಲ್ಲೇ ಎಲ್ಲ ಕಡೆ ಮಾಡಿದ್ದಾರೆ. ಅದರಲ್ಲಿ ತಮ್ಮ ಜವಾಬ್ದಾರಿ, ತಮ್ಮ ಕ್ರಮ ಬಗ್ಗೆ ದಯವಿಟ್ಟು ಈ ಸಭೆಯಲ್ಲಿ ತಿಳಿಸಬೇಕು. ಒಂದು ವೇಳೆ ಅಲ್ಲಿ ರಾಯಚೂರು ಸಿನ್ನೂರಿಂದ ಬರ್ತಾರೆ ನಮ್ಮ ಮಾಲಿ ತಾಲೂಕಿನ ವ್ಯಾಪ್ತಿಯಲ್ಲಿ ಗೋಪಾಲದಲ್ಲಿ ಬರ್ತಕ್ಕಂಥ ರಾಷ್ಟ್ರ ನಾಯಕರು ಯಾವುದೇ ರಾಷ್ಟ್ರ ನಾಯಕರ ಬಗ್ಗೆ ಅಲ್ಲಿ ಏನಾದರೂ ಕ್ರಮ ಜರುಗಿಸಿಲ್ಲ ಅಂದರೆ ನಾವು ಜಯಂತಿಯಲ್ಲಿ ಧಿಕ್ಕಾರ ಕೊಡ್ತಕ್ಕಂಥ ಒಂದು ನಿರ್ಣಯ ನಾವೆಲ್ಲ ಸಂಘಟನೆಗಳು ಇಲ್ಲ.